ಸೂರ್ಯ ಉದಯ ಆಗೋದು ಹೆಂಗೆ ಗ್ಯಾರಂಟಿ ಅದ, ಆರ್ ಸಿ ಬಿ ಗೆಲ್ಲೋದು ಒಟ್ಟೆ ಗ್ಯಾರಂಟಿ ಅದ. ಈ ಸತಿ ಕಪ್ ನಮ್ಮದೇ. ಸೊ ವಿ ವಿಲ್ ಬಿ ಲಿಫ್ಟ್ ದ ಟ್ರಾಫಿ ಡೆಫಿನೆಟ್ಲಿ. 100% ಕಪ್ ನಾವು ತರ್ತೀವಿ. ಸೊ ಡೆಫಿನೆಟ್ಲಿ ಬಟ್ ಆರ್ ಸಿ ಬಿ ಗೆಲ್ಲುತ್ತೆ. ಆರ್ ಸಿ ಬಿಗೆ 100% ಕಪ್. ಈ ಸತಿ ಕಪ್ ನಮ್ಮದೇ. ಜೈ ಆರ್ ಸಿ ಬಿ. ಕಪ್ ಗೆದಿಯೋದು ನಾವೇ 100%. 100% ಆರ್ ಸಿ ಬಿ ಈ ಸತಿ ಫೈನಲ್ ಕಪ್ ನಮ್ಮದೇ. ಈ ಸಲ ಕಪ್ ನಮ್ಮದೇ ಸರ್. 100% ಕಪ್ ನಮ್ಮದೇ. ಪಂಜಾಬ್ ಸಲ ಹೋದ ಸಲ ಬಿ ಸೋಲ್ಸಿದ್ದೇವೆ, ಈ ಸಲ ಬಿ ಸೋಲ್ಸ್ತೇವೆ. ನಾವೆಲ್ಲ ಆರ್ ಸಿ ಬಿ ಅಭಿಮಾನಿಗಳು. ಅದು ಆಸೆ ಒಂದೇ, ಏನಪ್ಪ ಅಂದ್ರೆ ಈ ಸಲ ಕಪ್ ಗೆದ್ದಬೇಕಂತ ಭಾಳ ಆಸೆ. ಯಾಕಂದರೆ ಕೊಹ್ಲಿ ಭಾಳ ದಿನದ ಒಂದು ಆಸೆ ಅದ ಕೊಹ್ಲಿದು. ಈ ಸಲ ಗೆದ್ದಬೇಕೆಂಬ ಆಸೆ ಎಲ್ಲರದ್ದು ಅದ ಭಾಳ. ಅದಕ್ಕೆ ಈ ಸಲ ಪಂಜಾಬ್ನೂ ಭಾಳ ಟಫ್ ಟೀಮು, ಅದು ಗೆದ್ದಬೇಕೆಂಬುದು ಆಸೆ ಅಷ್ಟೇ, ಮತ್ತೇನಿಲ್ಲ. ಸೂರ್ಯ ಉದಯ ಆಗೋದು ಹೆಂಗೆ ಗ್ಯಾರಂಟಿ ಅದ, ಆರ್ ಸಿ ಬಿ ಗೆಲ್ಲೋದು ಒಟ್ಟೆ ಗ್ಯಾರಂಟಿ ಅದ. ನಮ್ಮ ಭಾರತದಲ್ಲಿ IPL ಅನ್ನ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಿದೆ. ಅದರಲ್ಲೂ ಈ ಬಾರಿ 18ನೇ ಸೀಸನ್ ಸಾಕಷ್ಟು ಕಾತರತೆಯಿಂದ, ಸಾಕಷ್ಟು ಎಕ್ಸೈಟ್ಮೆಂಟ್ಗಳಿಂದ ಕೂಡಿತ್ತು. ಆರ್ ಸಿ ಬಿ ತಂಡ 9 ವರ್ಷಗಳ ನಂತರ ತನ್ನ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಅದರಲ್ಲೂ ಪಂಜಾಬ್ ತಂಡ ಕೂಡ ಸಾಕಷ್ಟು ಉತ್ತಮ ಪ್ರದರ್ಶನವನ್ನು ನೀಡಿ ಒಂದು ಬಾರಿ ಕಪ್ ಗೆಲ್ಲದೆ ಇರುವಂಥ ಎರಡೂ ತಂಡಗಳು ಈ ಬಾರಿ ಫೈನಲ್ ಲಗ್ಗೆ ಇಟ್ಟಿದ್ದು. ಎರಡರಲ್ಲಿ ಒಂದು ತಂಡ ಕಪ್ಪನ್ನು ಒಯ್ದು ಕಪ್ಪನ್ನು ಇಷ್ಟು ದಿನ ಗೆದ್ದಿಲ್ಲ ಅನ್ನೋ ಒಂದು ಕಳಂಕದಿಂದ ಮುಕ್ತಿಯನ್ನು ಪಡೆಯಲಿಕ್ಕೆ ಹವಣಿಸ್ತಿವೆ. ಏನು ಬೀದರ್ನಲ್ಲಿಯೂ ಸಹ ಆರ್ ಸಿ ಬಿ ಕ್ರೇಜ್ ಸಾಕಷ್ಟಾಗಿದ್ದು ಫ್ಯಾನ್ಸ್ಗಳು ನಿನ್ನೆಯಿಂದ ಸಾಕಷ್ಟು ಆರ್ ಸಿ ಬಿ ಗೆಲ್ತದೆ, ಫೈನಲ್ಗೆ ಬಂದು ಕಪ್ ಗೆಲ್ತದೆ ಕಾತರದ ಕಾಯ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸಾಕಷ್ಟು ವರ್ಷಗಳಿಂದ ಕಾಯ್ದಿದ್ರು, 9 ವರ್ಷಗಳ ನಂತರ ಆರ್ ಸಿ ಬಿ ಫೈನಲ್ಗೆ ಬಂದಿದೆ, ಏನು ಅನಿಸ್ತಿದೆ ಸರ್? 17 ಇಯರ್ಸ್ ನಮಗೆ ಹಾಡ್ಲಕ್ಕಿತ್ತು. ಈ ವರ್ಷ ಭಾಳ ಹೋಪ್ ಇದೆ, ಏಕೆಂದರೆ ಎಲ್ಲ ಪ್ಲೇಯರ್ಸು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಈ ಫೈನಲ್ನಲ್ಲಿ ಹೋಗುವ ರೀತಿ ನೋಡಿ ವಿರಾಟ್ ಕೊಹ್ಲಿ ಅವರು ಭಾಳ ಚೆನ್ನಾಗಿ ಆಡ್ತಾರೆ ಅನಿಸುತ್ತೆ. ಅದ್ರ ಜೊತೆ ನಮ್ಮ ಫಿಲ್ ಸಾಲ್ಟ್ ಆಗಲಿ, ಪಾಟಿದಾರ್ ಆಗಲಿ, ಜಿತೇಶ್ ಶರ್ಮಾ ಆಗಲಿ, ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಹಾಫ್ ಸೀಸನ್ ಪಡಿಕಲ್ ಅವರು ಭಾಳ ಚೆನ್ನಾಗಿ ಆಡಿದ್ದಾರೆ. ಅದ್ರ ಜೊತೆ ಈಗ ಮಯಾಂಕ್ ಅಗರ್ವಾಲ್ ಕೂಡ ಬಂದಿದ್ದಾನೆ. ಸೊ ಭಾಳಷ್ಟು ಹೋಪ್ ಇದೆ. ನಮ್ಮ ಬೌಲರ್ಸ್ ಕೂಡ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಟ್ರಾಫಿಯನ್ನು ಅರ್ನ್ ಮಾಡ್ತಾರೆ ಅಂತ ನಮಗೆ ಅನಿಸುತ್ತೆ. ಗೆದ್ದು ನಮ್ಮ ಕರ್ನಾಟಕಕ್ಕೆ 17 ವರ್ಷದ ತಾಳ್ಮೆಯನ್ನು ಮುಕ್ತಾಯ ಮಾಡ್ತಾರೆ ಅಂತೂ. ಸರ್, ಈಗ ಒಂದು ಕಳೆದ 7-8 ವರ್ಷಗಳಿಂದ ಬೌಲಿಂಗಲ್ಲಿ ತುಂಬ ವೀಕ್ ಆಗಿತ್ತು. ಈಗ ಹೆಜಲ್ವುಡ್ ಬೂಯಿ ಅವರು ಬಂದಮೇಲೆ ಸ್ಟ್ರಾಂಗ್ ಆಗಿದೆ, ಏನು ಅನಿಸ್ತಿದೆ ಸರ್? ಹೆಜಲ್ವುಡ್ ಅವನು ಎಕ್ಸೆಪ್ಷನಲ್. ಆಸ್ಟ್ರೇಲಿಯನ್ ಮೆಂಟಾಲಿಟಿ, ಎಲ್ಲ ಆಸ್ಟ್ರೇಲಿಯನ್ ಪ್ಲೇಯರ್ಸ್ ದೇ ಆರ್ ಗ್ರೇಟೆಸ್ಟ್. ಭಾಳ ಚೆನ್ನಾಗಿ ಆಡ್ತಾರೆ. ಹೇಸಲ್ವುಡ್ ಲೈನ್ ಲೆಂತ್ ವೆರಿ ಗುಡ್. ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವ ಇಂಡಿಯನ್ ಸ್ವಿಂಗ್ ಕಿಂಗ್. ಅವ ನಮ್ಮ ಭಾರತದಲ್ಲಿ ಎಲ್ಲ ಬೆಸ್ಟ್ ಸ್ವಿಂಗ್ ಬೌಲರ್. ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಈ ವರ್ಷ ನಮ್ಮ ಆರ್ ಸಿ ಬಿನಲ್ಲಿ ಜಾಯ್ನ್ ಆಗಿ ಮೇಲೆ. ಮತ್ತು ನಾವು ಯಶ್ ದಯಾಲ್ ಅವರನ್ನು ಕೂಡ ಮರಿಬಾರ್ದು, ಅವರು ಕೂಡ ಭಾಳ ಚೆನ್ನಾಗಿ ಆಡಿದ್ದಾರೆ. ಸ್ಪೆಷಲಿ ಸುಯೇಶ್ ಶರ್ಮಾ ಅಂಡರ್ ರೇಟೆಡ್ ಪ್ಲೇಯರ್ಸ್ ಇರ್ತಾರೆ ಒಬ್ಬೊಬ್ಬರು, ಎಲ್ಲ ಟೀಮ್ನ ಒಬ್ಬೊಬ್ಬರು ಇರ್ತಾರೆ. ಅದೇ ಟೈಪ್ ನಂಗೆ ಅನ್ಸೋ ಮಟ್ಟಿಗೆ ಆರ್ ಸಿ ಬಿದ ಸುಯೇಶ್ ಶರ್ಮಾ ಅವರು ಲಾಸ್ಟ್ ಟೈಮ್ 2-3 ಮ್ಯಾಚಲ್ಲಿ ಆಲ್ಮೋಸ್ಟ್ ಬಾಲ್ ಆಫ್ ರನ್ ಕೊಟ್ಟಿದ್ದಾರೆ, ವಿಕೆಟ್ಸು ತೆಗೆದಿದ್ದಾರೆ. ಸೊ ಅವರೊಬ್ಬರು ಅಂಡರ್ ರೇಟೆಡ್ ಪ್ಲೇಯರ್ ಆರ್ ಸಿ ಬಿದಾಗ ಅಂತ ಅನ್ಬೋದು. ಪ್ಲಸ್ ಬ್ಯಾಟಿಂಗ್ ಅಂತೂ ನನ್ನ ಮೊದಲಿಂದನೇ ಟಫ್ ಐತಿ. ಸೊ ನೀವು ರೆಕಾರ್ಡ್ಸ್ ತೆಗೆದು ನೋಡ್ಬೋದು, ಆರ್ ಸಿ ಬಿದು 18 ಸೀಸನಲ್ಲಿ ಪ್ರತಿಯೊಂದು ಸಾರಿ ಆರ್ ಸಿ ಬಿ ಬ್ಯಾಟಿಂಗಲ್ಲಿ ಬೆಸ್ಟ್ ಮಾಡ್ತಾಯಿದೆ. ಬಟ್ ಈ ಸಾರಿ ನಮಗೆ ಜಾಸ್ತಿ ಹೋಪ್ಸ್ ಇರೋದು ಬೌಲಿಂಗಲ್ಲೂ ಫೀಲ್ಡಿಂಗ್ ಅಂತೂ ಜಬರ್ದಸ್ತ್ ಆಗಿಬಿಟ್ಟಿದೆ. ಜಿತೇಶ್ ಶರ್ಮಾ ಅವರು ಆಯಿತು, ರಜತ್ ಪಾಟಿದಾರ್ ಆಯಿತು, ಎಲ್ಲರೂ ಫೀಲ್ಡಿಂಗು ಬೆಸ್ಟ್ ಆಯ್ತು. ಸೊ ಬ್ಯಾಟಿಂಗ್ ಅಂತೂ ಹೇಳಂಗಿಲ್ಲ, ಬೌಲಿಂಗ್ ಈಸ್ ವೆರಿ ಗುಡ್ ನಾವು. ಸೊ ವಿ ವಿಲ್ ಲಿಫ್ಟ್ ದ ಟ್ರಾಫಿ ಡೆಫಿನೆಟ್ಲಿ. ಈಗ ಮೊನ್ನೆ ಪಂಜಾಬ್ ತಂಡ ಮುಂಬೈ ಜೊತೆ ಒಂದು ಒಳ್ಳೆ ಆಟವನ್ನು ಆಡಿತು ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ. ಏನು ಅನಿಸ್ತಿದೆ ಫೈನಲ್ ಟಫ್ ಹೆಂಗಿರುತ್ತೆ ಸರ್? ಫೈನಲ್ ಅಂತೂ 100% ಟಫ್ ಆಗಿರುತ್ತೆ, ಈಸಿ ಅಂತೂ ಆಗಿರಲ್ಲ ಸರ್, ಇದಂತೂ ಗ್ಯಾರಂಟಿ. ಅವರು 18 ವರ್ಷದಿಂದ ವೇಟ್ ಮಾಡಿದಾರ, ನಾವು 18 ವರ್ಷದಿಂದ ವೇಟ್ ಮಾಡತ್ತೀವಿ. ಸೊ ಅವರು ಬಿಡಂಗಿಲ್ಲ, ನಾವು ಬಿಡಂಗಿಲ್ಲ. ಸೊ ಡೆಫಿನೆಟ್ಲಿ ಇದು ಲಾಸ್ಟ್ ಓವರ್ 2020 ಮ್ಯಾಚಲ್ಲಿ ಲಾಸ್ಟ್ ಬಾಲ್ವರೆಗೂ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಬಟ್ ಆರ್ ಸಿ ಬಿ ಗೆಲ್ಲುತ್ತೆ, ಇದು ನಮಗಂತೂ ಆಸೆ ಇದೆ. ಸೊ ವಿ ಆರ್ ವೇಟಿಂಗ್ ಫಾರ್ ಈವ್ನಿಂಗ್ ನಾವು. ಸರ್, ಈಗ ಮೊನ್ನೆ ಜಿತೇಶ್ ಶರ್ಮಾ ಅವರು ಸೆಮಿಫೈನಲ್ ಕ್ವಾಲಿಫೈರ್ 1ನಲ್ಲಿ ಬಿಗ್ ಹಿಟ್ಟಿಂಗ್ ಮೂಲಕ ಸೋಲೋ ಅಂತ ಮ್ಯಾಚ್ ಇನ್ನೇನು ಕೈ ಬಿಡ್ತು ಅನ್ನೋ ಸಿಚುವೇಶನಲ್ಲಿ ಜಿತೇಶ್ ಶರ್ಮಾ ಅವ್ರು ಗೆಲ್ಸಿದ್ರೆ ಯಾವ ರೀತಿ ಹೋಪ್ಸ್ ಇದೆ ಅಂತ? ಸರ್, ಆರ್ ಸಿ ಬಿ ಮತ್ತು ಪಂಜಾಬ್ನಲ್ಲಿ ಇಲ್ಲಿವರೆಗೂ ಪೈಪೋಟಿ ಜಾಸ್ತಿ ನಡೆದಿದೆ. ಇಬ್ಬರಿಗೂ ಕಪ್ ಬಂದಿಲ್ಲ, ಎರಡೂ ರಾಜ್ಯಕ್ಕೆ ಬಂದಿಲ್ಲ. ಅವರಲ್ಲೂ ಜಾಸ್ತಿ ನಾವೇ ಗೆಲ್ತೀವಿ ಅಂತ ಅಂತಾರೆ, ನಮ್ಮ ಹತ್ರನೂ ಸೇಮ್ ನಾವು ಆರ್ ಸಿ ಬಿ ಗೆಲ್ತೀವಿ ಅಂತೀವಿ. ಆದರೆ ಈಗ ಆರ್ ಸಿ ಬಿ ಆಡುವಂತಹದ್ದು ನೋಡಿದರೆ 100% ಆರ್ ಸಿ ಬಿನೇ ಅಂತ. ಯಾಕಂದರೆ ಪಂಜಾಬ್ 1-2 ಮ್ಯಾಚ್ಗಳಲ್ಲಿ ಮಾತ್ರ ಸ್ವಲ್ಪ ರನ್ ಹೆಚ್ಚಿಗಾಗೋಸ್ಕರ ಅದು ಮೇಲಿದೆ ಅಷ್ಟೇ. ಆದರೆ ಚೆನ್ನಾಗಿ ಆಡೋದ್ರಲ್ಲಿ ಮಾತ್ರ ಆರ್ ಸಿ ಬಿ.
ಅದಕ್ಕೆ ಈ ವರ್ಷ 100% ಕಪ್ ನಾವು ತರ್ತೀವಿ. ತಂದು ನಾವು ಒಂದು ಬಾವುಟನ ಹಾರಿಸ್ತೀವಿ. ಕರ್ನಾಟಕದ ಬಾವುಟದ ಜೊತೆಗೆ RCB ಅನ್ನು ಟಿ ಶರ್ಟ್ ಹಾಕ್ಕೊಂಡು ಇಡೀ ಕರ್ನಾಟಕದ ಜೊತೆಗೆ ಇಡೀ ದೇಶನೂ ಇದರ ಖುಷಿಯನ್ನು ವ್ಯಕ್ತಪಡಿಸುತ್ತೆ. ಅಷ್ಟು ಹೇಳಿ ನಾವು ಇನ್ನೊಂದು ಸಲ RCB ಜಯಘೋಷಿಸಿ RCBಗೆ 100% ಕಪ್ 100% ಕಪ್ 100% ಕಪ್ ಜೈ RCB. ಅದೇ ರೀತಿ ಒಂದಿಷ್ಟು ಪುಟ್ಟ ಮಕ್ಕಳಿದ್ದಾರೆ, ಯುವಕರು ಏನು ನಿತ್ಯ ಕ್ರಿಕೆಟ್ ಆಡಲಿಕ್ಕೆ ಬರ್ತಾರೆ, ಅವ್ರನ್ನೂ ಕೇಳೋಣ. ಹೆಂಗೆ ಅನಿಸ್ತಿದೆ ಈ ಸರಿ ಫೈನಲ್ಗೆ ಬಂದಿದೆ RCB? ಡೈಲಿ ಕ್ರಿಕೆಟ್ ಆಡೋರು ನೀವು ಹೆಂಗೆ ಅನಿಸ್ತಿದೆ? ನಮಗೆ ಭಾಳ ಖುಷಿ ಆಲತ್ತದ್ರಿ. 7 ವರ್ಷ ಬಾದ 9 ವರ್ಷ ಬಾದ RCB ಬಂದದ. ಈ ಸರಿ ಗೆದ್ದಬೇಕು. ಆ ಕಡೆ ಹರ್ಷದೀಪ್ ಚಂದ ಬೌಲಿಂಗ್ ಹಾಕತ್ತಾರ, ಶ್ರೇಯಸ್ ಅಯ್ಯರ್ ಚಂದ ಬ್ಯಾಟಿಂಗ್ ಮಾಡಕ್ತಾರೆ. ಏನು ಅನ್ಸುತ್ತೆ ಅವರು? ಇದು ಮ್ಯಾಚ್ ಟಫ್ ಆಯ್ತದ, ನೋಡ್ಲಕ್ಕೆ ಇಂಟ್ರೆಸ್ಟಿಂಗ್ ಇರ್ತದೆ ಭಾಳ. ಯಾರು ಗೆದ್ದಿತ್ತಾರ ಗೆದ್ದಾರಂದ್ರೆ RCB ಅದ, ಅದ್ರ ಬಿ ನೋಡ್ಬೇಕು. ಈಗ ವಿರಾಟ್ ಕೊಹ್ಲಿ ಲಾಸ್ಟ್ ಮ್ಯಾಚು ಅಷ್ಟೇನು ಚಂದ ಆಡಲಿಲ್ಲ, ಜಿತೇಶ್ ಅವ್ರು ಚಂದ ಆಡಿದರು. ಮತ್ತು ವೆಸ್ಟ್ ಇಂಡೀಸ್ ಬ್ಯಾಟ್ಸ್ಮನ್ ಕೂಡ ಒಂದೇ ಬಾಲಿಗೆ ಔಟ್ ಇದ್ರು. ಏನು ಅನಿಸ್ತದ ಬ್ಯಾಟಿಂಗ್ ಮ್ಯಾಗ ನಂಬಿಕೆ ಅದ? ಅದು ಲಾಸ್ಟ್ ಮ್ಯಾಚಿಂದ ಪಿಚ್ ಬೌಲಿಂಗ್ ಪಿಚ್ ಇತ್ತು, ಅದಕ್ಕೆ ಅವ್ರು ಸೆಟ್ ಆಗಿಲ್ಲ. ಈ ಟೈಮ್ ಅಹಮದಾಬಾದ್ದಾಗ RCB ವಿನ್ನಿಂಗ್ ರೇಟ್ ಚಲೋ ಅದ, ಅದ್ರ ಕಡೆ RCB ಗೆದ್ದಿತ್ತು. ಇದಿಷ್ಟು ಏನು ಇಲ್ಲಿನ ಕ್ರಿಕೆಟ್ ಅಭಿಮಾನಿಗಳ ಮಾತಾಗಿತ್ತು. ಏನು ಎಷ್ಟೇ ಆಗಲಿ ಇವತ್ತು ಅಹಮದಾಬಾದ್ನಲ್ಲಿ ನಡೆಯುತ್ತಿರುವ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯುತ್ತಿರುವ IPL ಫೈನಲ್ನಲ್ಲಿ ಏನು ಪಂಜಾಬ್ ವರ್ಸಸ್ RCB ಪಂದ್ಯದಲ್ಲಿ ನಾವು ಗೆದ್ದೇ ಗೆಲ್ತೀವಿ. RCB ಏನು 18 ವರ್ಷದಿಂದ ಏನು ಕಪ್ಪನ್ನು ಗೆದ್ದಿಲ್ಲ, ಇದನ್ನು ಏನು ಬೆಂಗಳೂರಿಗೆ ತಂದೆ ತರುತ್ತೆ ಅನ್ನೋ ಉತ್ಸಾಹದಲ್ಲಿದ್ದಾರೆ. ನೋಡಬೇಕು ಇವತ್ತು ರಾತ್ರಿ ಪಂದ್ಯದಲ್ಲಿ RCB ಎಷ್ಟರ ಮಟ್ಟಿಗೆ ಉತ್ತಮ ಪ್ರದರ್ಶನವನ್ನು ನೀಡಿ ಮತ್ತೆ ಕರ್ನಾಟಕಕ್ಕೆ IPL ಕಪ್ಪನ್ನು ತರ್ತಾರೆ ಅಂತ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಒಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್ ಬೀದರ್. ಕಪ್